ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಅಮ್ಮ ಒಲಿ ಸ್ವಚ್ಛ ಮಾಡಿ ವಿಭೂತಿ ಅದು ಹಚ್ಚತ್ತಾರಿ. ಇಲ್ಲೆಲ್ಲ ಹಚ್ಚಿರಿ ಓಕೆ ರೀ. ಇಲ್ಲ ಹಾಕ್ರಮ್ಮ ಚಿಮ್ನಿಗೆ. ನೋಡುವ, ಒಂದು ಮಾತು ಹೇಳ್ತೀನಿ, ಯಾರು ಬೇಜಾರಾಗಬೇಡ್ರಿ. ನಮಸ್ಕಾರ ಸಮಸ್ತ ನಾಡಿನ ಜನತೆಗೂ, ನನ್ನ ಪ್ರೀತಿ ಅಭಿಮಾನಿ ಮಕ್ಕಳಿಗೂ, ಹಾಗೂ ಇದೇನಪ್ಪ ಈಗೇನೈತಿದೆ ಮಹಾಶಿವರಾತ್ರಿಯ ಶುಭಾಶಯಗಳು. ಎಲ್ಲರೂ ಒಲಿ ಪೂಜೆ ಅಂತೂ ಮಾಡೇ ಮಾಡ್ತೀರಿ. ದಿವಸ ಮಾಡಲಿಲ್ಲ ಅಂದ್ರೂ ಇಂಥ ಹಬ್ಬ ಹುಣ್ಣಿಮೆ ತಿಥಿ ಇದ್ದಾಗ ಮಾಡ್ತೀರಿ. ಇದು ಮೊದಲಿಂದ ಉಸಾಳಿ ಇದೆ ನಮಗೆ. ನೀವೇನಂತೀರಿ ಅದಕ್ಕೆ? ಚಿಮಣಿ. ಒಲಿಕಿನ ಹೊಗೆ ಹೋಗೋದು, ಆಮೇಲೆ ಕಾಟ, ಆಮೇಲೆ ನಾವು ಏನೋ ಬೆಂಕಿ ಬಿಟ್ಟು ಹೋದ್ರೂ ಎಲ್ಲ ತಗೋತಿತ್ತು. ಮೊದಲನೇ ಅವ್ರು ಏನು ಮಾಡ್ತೀರ, ಉಸಾಳಿಗೆ ಪೂಜೆ ಮಾಡ್ತಿದ್ರು. ಅದಕ್ಕೆ ಇದು ನಮ್ಗೆ ಉಸಾಳಿಗೆ, ಅದಕ್ಕೆ ಪೂಜೆ ಮಾಡೀವಿ. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಎಷ್ಟೇ ಕಂಪ್ಯೂಟ್ರ್ ಕಾಲಿದ್ರೂ ಎಲ್ಲ ವಿಧಾನಗಳು ಮಾಡಬೇಕು. ಯಾವುದನ್ನು ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಉಪವಾಸ ಇರೋದ್ರಿಂದ ದೇಹ ಆರೋಗ್ಯ ಆರಾಮಿರ್ತೈತಿ. ಆದ್ರೆ ಆ ಉಪವಾಸ ದೇವ್ರಿಗೆ ಮುಟ್ಟೋದಿಲ್ಲ. ಮಂದಿಗೆ ಅನ್ನದಾನ ಮಾಡೋದು, ಇಂಥ ಪೂಜೆ ಪುನಸ್ಕಾರ ಮಾಡೋದು, ಎಲ್ಲರಿಗೂ ಒಳ್ಳೇದು ಮಾಡೋದ್ರಿಂದ ನಿಮ್ಮ ಕೆಲಸಗಳು ತಾವು ಹಾಕವು. ನನಗೆ ಹೇಳಾಕತ್ತಾರಮ್ಮ, ದೇವ್ರು ಹೊಲಿಸ್ಕೋಬೇಕಾರೆ ಹೆಂಗೆ, ಮತ್ತು ಹೆಣ್ಣು ಗಂಡು ಪಡಿಬೇಕಾರೆ ಹೆಂಗೆ, ನಾವು ಹೆಂಗಿರಬೇಕು ಅನ್ನೋದು ನೋಡ್ರಿ ಕಮೆಂಟ್ನ ತೆಗೆದ ಅಮ್ಮ ನಮಗೆಲ್ಲ ವಿಧಾನ ಹೇಳಂತಾರೆ. ನಾನು ಅಷ್ಟು ಹೇಳೋಷ್ಟು ನಿಮ್ಮಷ್ಟು ನೀವು ಸಣ್ಣವರು, ನಮ್ಕಿನ್ನ ದೊಡ್ಡವ್ರು ಇನ್ನೂ ಅದಾರ. ಅಷ್ಟು ಹೇಳೋಷ್ಟು ದೊಡ್ಡಕಿನ ಅಲ್ಲ. ಯಾಕಂದ್ರೆ ನಾ ಸಿದ್ದೇಶ್ವರ ಅಪ್ಪಾರ್ದ ಪಾಲನೆ ಮಾಡ್ಬೇಕು ಅನ್ನೋದೈತಿ. ನಮ್ಮ ದೇವ್ರು ತುಂಬಿ ದೇವ್ರು ಹೇಳೋದಾಗಲಿ, ಕುಡ್ದಾಡೋದಾಗಲಿ, ಜಿಗದಾಡೋದಾಗಲಿ ಅದು ಯಾವುದೂ ಆಗೋದು ಬೇಡದ. ಅಪ್ಪಾರು ಹೆಂಗಿದ್ರೆ ಮನಸ್ಸು ಪರಿವರ್ತನೆ ಮಾಡಬೇಕು. ಪೂಜೆ ಪುನಸ್ಕಾರ, ದೇವರು ದಿಂಡ್ರು, ನನ್ನವರು ತನ್ನವರು. ಮತ್ತು ಇನ್ನೊಂದು ಏನಂತೀರೋ, ಏನು ತಿಳ್ಕೊತಿರೋ ಗೊತ್ತಿಲ್ಲ, ನಮ್ಮ ರಾಯಣ್ಣ ಏನಾರ ಮದುವೆಗೆ ವಯಸ್ಸಿ ಬರೋರಾಗ ಯಾರವರು ಬಸವಣ್ಣವ್ರು ಹೇಳ್ದಂಗೆ ಎಲ್ಲ ಸಮಾನತೆ ಆಕೈತಿ. ನಾನು ಓದಿಲ್ಲ, ನನಗೆ ಹೆಸರುಗಳು ಪಟ್ಟಿ ಬರೋದಿಲ್ಲ. ಯಾರು ಹಂಗೆ ತಿಳ್ಕೊಬೇಡ್ರಿ. ನಮ್ಮ ಲಾಗ್ ನೋಡಿ ಎಲ್ಲರೂ ಹಿಂಗೆ ಪೂಜೆ ಮಾಡಿರಿ, ಲಘು ಹೇಳ್ರಿ, ಬಾಗಿಲೆ ನೀರು ಹಾಕ್ರಿ. ಸ್ನೇಹ ನಂದು ಇದನ್ನ ತೋರ್ಸವ ಎಲ್ಲರಿಗೆ. ಇದನ್ನು ನೋಡ್ರಿ, ನಾನು ಯಾವಾಗಾರ ಲೇಟ್ ಮಾಡಿ ಇವ್ರು ಎಳ್ಳಿ ಬಿಡಲಿ ಅಂಥೇಳಿ ನಾ ಎದ್ದಿಷ್ಟೆಲ್ಲ ಮಾಡ್ತಿರ್ತೀನಿ. ಇದು ನನ್ನ 10 ವರ್ಷದ ಜರ್ನಿ. ಆಮೇಲೆ ಸ್ನೇಹ ಆಗಲಿ ಶುರು ಆಗಲಿ ಅವ್ರಿಗೆ ಸ್ವಲ್ಪ ಮೊದಲಿಂದ ನೋಡ್ರಿ. ಇನ್ನೊಂದು ಹೇಳ್ತೀನಿ, ಯಾರು ತಪ್ಪು ತಿಳ್ಕೊತಿರೋ ಏನು ಮಾಡ್ತಿರೋ, ಮಕ್ಕಳು ಎಲ್ಲ ಮನ್ಯಾಗ ಕಲ್ತು ಬರ್ಬೇಕು. ನಾವು ಕಲಿಸೋದಂದ್ರೆ ಏನಾಕೈತಿ, ತಾಯಿ ಸ್ಥಾನದಾಗ ನಮ್ಗೆ ಕೊಟ್ಟಾರ ಅವರು, ಅದಕ್ಕೆ ನಾವು ಕಲಿಸ್ತೀವಿ. ಇದನ್ನೆಲ್ಲ ಹೆಣ್ಮಕ್ಳ ಮನ್ಯಾಗ ಕಲಿಬೇಕು. ನಮ್ಮ ಆಯಿಗೆ ಮಾತ್ರ ಇದನ್ನೆಲ್ಲ ನಾವು ಕಲಿಸ್ತೀವಿ. ಯಾಕಂದ್ರೆ ಲಘು ಹೇಳೋದು, ಕೆಲಸ ಮಾಡೋದು, ನಿಮ್ಮದು ಡ್ಯೂಟಿ ಮಾಡಂಗೆ ಮಾಡಿರಿ. ನನಗೆ ಒಂದು 2-3 ಮೊಬೈಲ್ದಾಗ ನೋಡೀನಿ. ಆ ತಂಗಿ ಹೊಲ ಇದು ಆಕಳ ಪೂಜೆ ಮಾಡೋದು, ಆಮೇಲೆ ಆಫೀಸ್ಗೆ ಹೋಗೋದು. ಆ ಹುಡುಗಿ ಅಂದ್ರೆ ನನಗೆ ಭಾಳ ಇಷ್ಟ ಆಗಿಬಿಟ್ಟಾಳ. ಯಾಕಂದ್ರೆ ಹೆಣ್ಮಕ್ಳು ಎಲ್ಲ ನಾವು ಮೊದಲು ತವ್ರ ಮನ್ಯಾಗ ಸ್ನೇಹ ನನ್ನ ಸುಸ್ತಾರ ಏನು ಬೇಜಾರು ತಿಳ್ಕೊಳ್ಳೋದಿಲ್ಲ. ಅಕ್ಕನ ಮುಂದೆ ಹೇಳ್ತಿರಲ್ರಿ ಅಂತ ಯಾರು ಅಂದ್ರೂ ಯಾರು ಏನು ತಿಳ್ಕೊಬೇಡ್ರಿ. ಯಾಕಂದ್ರೆ ಅವ್ರನ್ನ ಹೆಂಗೆ ಇಟ್ಕೊಂಡಿ ಅನ್ನೋದು ನಿಮ್ಕಿನ್ನ ಅವ್ರಿಗೆ ಗೊತ್ತಾ. ಅವ್ರು ಹೇಳೋರಾಗ ನಂದು ಇದೆಲ್ಲ ಕೆಲಸಗಳು ಹಾಕಿದ್ದು. ಈಗ ನನಗೆ ಯಾಕೆ ಕೆಲಸ ನೀಗವಲ್ತು, ಯಾಕೆ ಶುಗರ BP, ಮತ್ತು ಆಮೇಲೆ ಅಮ್ಮಂದು ಸ್ವಲ್ಪ ಆರಾಧನೆ ಮಾಡ್ತೀನಲ್ಲ, ಹಾಕಿದ್ದು ಮೈ ಶಕ್ತಿ ತುಂಬ್ತೈತಿ. ಆದ್ರೆ ನಾನು ಹಾಗೆ ಎಲ್ಲರಂಗೂ ನನಗೆ ಆಗೋದು ಬೇಡವಾ ಅಂತೀನಿ. ಅಂದರೂ ತನ್ನ ಕೆಲಸ ಯಾವಾಗ ನನಗೆ ಗೊತ್ತಿಲ್ದಂಗೆ ಮಾಡಿರ್ತಾಳೆ. ಇನ್ನೊಂದು ಎಲ್ಲ ಲಾಗ್ ನಾನೇ ಮಾಡ್ಕೊಂಬರ್ತೀನಿ. ಇವತ್ತು ಮಹಾಶಿವರಾತ್ರಿ ಅದೈತಿ. ಯಾಕಂದ್ರೆ ಎಲ್ಲರ ಮನಸ್ಸಿನಾಗೂ ಮಲ್ಲ ಇರ್ತಾನೆ. ಆದಷ್ಟು ಎಲ್ಲರೂ ಶ್ರೀಶೈಲಕ್ಕೆ ಹೋರಿ. ನಾವು ಮುಟ ದರ್ಶನ ಮಾಡೀನಿ. ಆ ಮುಟ ದರ್ಶನ ಮಾಡಿ ಒಂದು 10-15 ವರ್ಷ ಆತ. ಆವಾಗಿಂದ ನನಗೆ ನೋಡ್ರಿ, ಒಳ್ಳೆ ಜೀವನ ಬರಬೇಕು, ಒಳ್ಳೇದಾಗಬೇಕಂದ್ರೆ ಭಾಳ ಶ್ರಮ ಬೇಕು. ಅದಕ್ಕೆ ನಮ್ಗೆ ನಮ್ಮ ಅಕ್ಕನ ಗಂಡ ಅಂತಿದ್ದ, ಅವ್ರು ಅಂದ್ಕೊಂಡಂಗೆ ಸ್ವಸ್ಥ್ಯಾರ ಸಿಗೋದು, ಅವ್ರು ಅಂದ್ಕೊಂಡಂಗೆ ಮನೆ ಆಗೋದು, ಅವ್ರು ಅಂದ್ಕೊಂಡಂಗೆ ಹೆಂಗಾಗುತ್ತೆ ಆಕೆ ಮಾಡಿಸ್ತಾಳ ಮಟ್ತಾಳ ಅಂತ ನಮ್ಮ ಭಾವಾಗ ನನಗೆ ಮೊದಲಿಂದನೂ 20 ವರ್ಷ ಆತ. ಅವರು ನಾವು ಬಳಕಿಲ್ಲ, ಅವ್ರ ಮನೆ ನಾವು ಸೇವನೆ ಮಾಡೋಂಗಿಲ್ಲ, ನಾವು ಅವ್ರ ಮನ್ಯಾಗ ಮಾಡೋಂಗಿಲ್ಲ. ಯಾಕೆ ಮನಸ್ಗಳು ಹಿಂಗೆ ಹೊಡೆದು ಬಿಟ್ಟಾವ. ಈಗ ಎಷ್ಟಾದರೂ ಕೊಡೋಂಗಿಲ್ಲ. ನಿಮಗೆ ಹೇಳ್ತೀನಿ, ನಿಷ್ಠಾವಂತರಿಗೆ ನಿಯತ್ತಿದ್ದವ್ರಿಗೆ ದೇವರ ಬೆಟ್ಟಕ್ಕನ ಅನ್ನೋದಕ್ಕೆ ಅಂಬಕ್ಕನ್ನ ಕಾರಣ. ಯಾಕಂದ್ರೆ ನಾ ಇನ್ನೂ ಭಾಳ ಹೇಳ್ಬೇಕು, ಹೇಳಾಕತ್ಲ ಆಮೇಲೆ ಹೇಳ್ತೀನಿ. ಅವ್ರನ್ನ ಒಂದಿಟ್ಟು ನೋಡ್ಕೊಂಡು ನೋಡ್ರಿ ಅಪ್ಪ ಮಗಳ ಜಗಳ ಏನು ಮಾಡಿದೆ ಕಾರ್ಬಾರ. ನೋಡ್ರಿ, ಇದನ್ನೆಲ್ಲ ನೋಡಿದ್ರಲ್ಲ, ಹಿಂಗೆ ಎಲ್ಲರೂ
ವಾರ ಇದ್ದಾಗ ಹುಣ್ಣಿಮೆ ಹಬ್ಬ ತಿಥಿಗೆ ಎಲ್ಲರೂ ಪೂಜೆ ಮಾಡಿರಿ. ಮನಸ್ಸು ಎಷ್ಟು ಸಂತೋಷ ಅನ್ಸುತ್ತೆ ನೋಡಿರಿ. ಮನೆ ಎಲ್ಲ ಕ್ಲೀನ್ ಇದ್ರೆ. ನನಗೆ ಮನ್ಯಾಗ ಕೆಲಸದವ್ರು ಬಂದವ್ರಿಗೆ ಇದು ನೋಡಿರಿ, ಇದನ್ನೆಲ್ಲ ಇದು ಮಹಾಶಿವರಾತ್ರಿ ಇದೆ. ಆಮೇಲೆ ಇಲ್ಲಿ ಗೆಣಸುಗಳದಾವು. ಆ ಕೆಲಸಗಾರಿಗೆ ನನಗೆ ಅದ ಬಕೆಟ್ನ್ಯಾಗ ನೀರು ತೊಗೋರಿ ನೋಡಿರಿ. ನಾನು ಇಲ್ಲಿ ನೋಡಿರಿ ಬಕೆಟ್ನ್ಯಾಗ ನೀರು ತೊಗೊಂಡು ಹಿಂಗೆ ಹಿಂಡಿ ಒರೆಸ್ತೀನಿ. ಆಮೇಲೆ ನಮ್ಮ ತಾಯಿ ಅನುಗ್ರಹ ಎಲ್ಲರಿಗೂ ಆಗಲಿ. ಅಮ್ಮ ಬೇಡಿದ್ದ ಕೊಡ್ತಾಳೆ. ನಿಷ್ಠೆ ಇರಬೇಕು, ನೇಮ್ ಇರಬೇಕು, ಕರ್ತವ್ಯ ನಿಷ್ಠೆ ಅಂತಾರಲ್ಲ, ಹೆಂಗೆ ಕರ್ತವ್ಯದಿಂದ ಚೆಂದಾಗ ಅವ್ರ 40 ವರ್ಷ 50 ವರ್ಷ ಹೆಂಗೆ ಡ್ಯೂಟಿ ಮಾಡಿ ನಿವೃತ್ತಿ ಆಕ್ಕಾರ, ಇದು ಹಂಗೆ ನಿವೃತ್ತಿ ಆಗಬೇಕು. ಯಾಕಂದ್ರೆ ಅಮ್ಮ ಹಂಗೆ ಅನುಗ್ರಹ ಮಾಡೇ ಮಾಡ್ತಾಳೆ ನೋಡಿರಿ. ನಮ್ಮ ಪಾಪನ ತೋರಿಸ್ಬಾರ್ದನ್ವ, ಮುಖ ತೋರಿಸ್ಬೇಡ್ರಿ ಅಂತಾರೆ. ಮತ್ತು ಈ ಅಮ್ಮ ದವನ ಹುಣ್ಣಿಗೆ ಮುತ್ತೈದು ಹಾಕ್ಕಾಳ ನೋಡಿರಿ. ಈ ಅಮ್ಮ ದವನ ಹುಣ್ಣಿಗೆ ಮುತ್ತೈದು ಹಾಕ್ಕಾಳ. ಬಳಿ ಕಟ್ತೀವಿ, ಸೀರೆ ಕೊಡ್ತೀವಿ, ಆಕಿಗೆ ಅಭಿಷೇಕ ಮಾಡಿ ಆಕಿನೆಲ್ಲ ಮತ್ತೆ ಕುಂದಿರ್ಸ್ತೀವಿ. ನನ್ನ ತಾಯಿಗೆ ಭಾಳ ಕಡಕ, ಅದಕ್ಕೆ ಆಕಿನ ಒಂದು ರೂಮ್ನಾಗ ಕೂಡ ಹಾಕ್ಬಿಟ್ಟಿವಿ. ಆಕಿನ ಹಿಡಿಯೋ ಶಕ್ತಿ ನಮಗೆ ಬೇಕಲ್ಲ, ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನನಗೆ ಭಾಳ ಕಮೆಂಟ್ ಬಂದವು. ಮನೆ ಬೆಂಗ್ಳೂರಿಗೆ ಹೋದಾಗ ನನಗೆ ಎಲ್ಲರ ಜೊತೆ ಇದು ಮಾಡೋಕ್ಕಾಗಲಿಲ್ಲ. ಎಲ್ಲರ ಮನ್ಯಾಗೂ ಹೋಗಿ ಬರೋಕ್ಕಾಗಲಿಲ್ಲ. 2 ಮನೆ ಪೂಜೆ ಇತ್ತು, ಬಂದುಬಿಟ್ಟೆ. ಅದಕ್ಕೆ ಯಾರೂ ಬೇಜಾರು ತಿಳ್ಕೊಬೇಡ್ರಿ. ಬರ್ರಿ, ನಿಮ್ದು ಶಿವರಾತ್ರಿ ಇದೆ ಏನಾರು ಹೇಳ್ರಿ. ನಮ್ಮ ಶಿವರಾತ್ರಿ ಇದ್ರಿ ಅಂಜಮ್ಮಂದ ಹಾಸಿಗೆ ತೊಗೊಂಡಿರ್ತೀರಿ. ನಮ್ಮ ಅಜ್ಜಿದ ಹಾಸಿಗೆ ತೆಗದನ್ರಿ. ಆಕಿನ ಹೋಗಿ ಬಚ್ಚಲ್ದಾಗ ಬಿಟ್ಟು ಬಂದೀನಿ. ತಲೆ ಬಾಚ್ಬೇಕ್ರಿ, ಎಣ್ಣೆ ಹಚ್ಚಿ. ಹೆಣ್ಮಕ್ಳು ಮಾಡೋ ಕೆಲಸ ಇದೆ. ಆದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಅವ್ರಿಗೆ ಆದಂಥ ಕೆಲಸಗಳು ಒಟ್ಟಾವ್ರಿ. ಏನು ಅವ್ರು ಎಲ್ಲಿದ್ ಮಾಡ್ತಾರ್ರಿ. ನನ್ನ ಹೆಂಡತಿ ಹಡ್ದಾಳ್ರಿ, ನಮ್ಮ ಮನೆ ಆಕಿ ಮಗ ಆಕಿ ಗಂಡ ಅಲ್ರಿ, ನನ್ನ ಹೆಂಡತಿ ಆಕಿ ಮಗ ಅಂತಪ್ರಿ. ಬರ್ರಿ ಇದನ್ನೆಲ್ಲ ಯಾಕೆ ಹೇಳೋದಂದ್ರೆ, ನಮ್ಮ ತಾಯಿ ನೋಡ್ರಿ ಏಜ್ ಇದ್ದಾಗ ನಮ್ಮ ಹತ್ರಕ್ಕೆ ಬಾರವ ಅಂದ್ರೆ, ಇದು ನೋಡ್ರಿ ನಮ್ಮ ಮುಂದೆ ನಮ್ಮ ಅಂತ್ಯಕ್ಕೆ ಬಾರವ ಅಂದ್ರೆ, ಯವ್ವ ನಾನೇನು ಮುದಿಕೆ ತದಿಕೆವ ಅಂತಿದ್ಲು. ಅದಕ್ಕೆ ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ಬಾ ಮೈ ಕಡೆ ನೋಡಿರಿ. ಸದ್ಯ ಕಡ್ಲಿ ಹೊಡಿಬೇಕು, ಇವನ್ನೆಲ್ಲ ಕಡ್ಲಿ ಹೊಡಿಬೇಕಂತ ಇಟ್ಕೊಂಡು ಕೂತೀವಿ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಇದೆಲ್ಲ ನಮ್ಮ ದಿನಸರಿ ಲಾಗ್, ಇದು ದಿನಸರಿ ಜರ್ನಿ. ಅದಕ್ಕೆ ನಮ್ಮ ತಾಯಿ ನಮ್ಗೆ ಗಟ್ಟಿದ್ದಾಗ ಬಾರವ ಅಂದ್ರೆ ಏನಂತಿದ್ದಳ್ರಿ ಹೇಳ್ರಿ. ನಿಮ್ಮ ಅಜ್ಜಿ ಗುಣದಾನ. ನಮ್ಮ ಅಜ್ಜಿ ರೀ ಈಗ ಕೆಲಸದವ್ರು ಅದಾರ್ರಿ, ಬಟ್ ಅವ್ರು ಕೆಲಸದವ್ರು ಬಿಟ್ಟಾರ್ರಿ. ಅಜ್ಜಿ ಗುಣಗಾನ ನನಗೆ ಹೊಟ್ಟೆ ಸಂಟ ಆಗತ್ತೈತ್ರಿ. ಅಜ್ಜಿ ಗುಣಗಾನ ಇದ್ದಾಗ ಏನೂ ಕಾಯ್ಕೊಳ್ಳಿಲ್ರಿ ನಮ್ಮ ಅಜ್ಜಿ. ರಗಡು ಮಂದಿ ಮಕ್ಕಳು, ರಗಡು ಮಂದಿ ಮೊಮ್ಮಕ್ಕಳು, ಆಕಿಗೆ ಎಲ್ಲ ರಗಡು ಮಂದಿ ಇರ್ತಾರೆ, ಕಾಯ್ಕೊಳ್ಳಿಲ್ರಿ. ಒಬ್ಬರು ಕೈ ಹಿಡಿಲಿಲ್ಲ. ನಮ್ಮಮ್ಮ ರೊಟ್ಟಿ ಮಾಡಿಸಿದ್ದ ಕಾಣಿಸ್ತೈತಿ. ರೊಟ್ಟಿ ಅವ್ರು ಬಂದ್ರಿ ನೋಡ್ರಿ. ಇನ್ನೊಂದು ಹೇಳ್ತೀನಿ, ಪ್ರಯತ್ನ ಮಾಡ್ತಾಳ್ರಿ. ಎಲ್ಲರೂ ನಮ್ಮಲ್ಲಿ ನೋಡ್ರಿ, ನಮ್ಮಲ್ಲಿ ಏನೇನೋ ಜಗಳ ಇದ್ರೂ ಅದಕ್ಕೊಂದು ರೀಸನ್ ಇರ್ತೈತಿ. ಒಂದು ಏನೋ ಮನಸ್ತಾಪಗಳಿದ್ರು ಅದಕ್ಕೊಂದು ಕಾರಣ ಇರ್ತೈತಿ. ನನ್ನಂತ ಮನಸ್ತಾಪ ಯಾಕೆ ಬರುತ್ತೆ ಬೇಡ್ರಿ, ಸಾಕಾಗೈತಿ. ಅವ್ರದ್ದೆಲ್ಲ ಅವ್ರು ಹೇಳ್ತಾರೆ ಕರೆಕ್ಟ, ನಮ್ಮದು ನಾವು ಹೇಳ್ತೀವಿ ಕರೆಕ್ಟ. ಆದ್ರೂ ನೋಡ್ರಿ ಈ ಸದ್ಯ ಇದನ್ನೆಲ್ಲ ಹೊಡಿಬೇಕು ನಮಗೆ. ನೋಡ್ರಿ ಇವನ್ನೆಲ್ಲ ಹೊಡಿಬೇಕು. ಏನಿವು ಹೆಸರು ಕಾಳು ರೀ, ಎಲ್ಲ ಕೆಲಸಗಳು ಭಾಳ ಇರ್ತಾವೆ. ಆದ್ರೂ ಇಂಥ ಟೈಮ್ದಾಗ ನಿಮ್ಮನ್ನು ನಾನು ನೆನೆಸ್ಕೊತಿರ್ತೀನಿ. ಹಾಯ್ ಹುಡುಗಿಯರೇ ತೋರಿಸ್ಲಿ ನಿಮ್ಮನ್ನು. ಬೇಡ ಅಂತೀರಿ, ಹುಡುಗಿಯರು ತೋರಿಸೋದು ಬೇಡ ಅಂತ. ಹೋಗ್ಬರ್ರಿ ಒಳಗೆ, ಅಕ್ಕನ ಕೈ ಕೊಡ್ರಿ. ನೋಡ್ರಿ ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ಕೈಕಾಲು ಗಟ್ಟಿದ್ದಾಗ ಒಬ್ಬರು ನಂಬಬೇಕು. ಈಗ ನೋಡ್ರಿ ನಾವು ಪಗಾರ ಆಸೆಗೆ ಮಾಡ್ತೀವಿ ಅನ್ನಂಗೆ ನಮ್ಮನ್ನು ಮಾಡಿಬಿಟ್ಲ. ಯಾಕಂದ್ರೆ ಕೈಕಾಲು ನಿಂತವು, ಯಾರೂ ಸ್ಪಂದಿಸೋದಿಲ್ಲ. ನೋಡ್ರಿ ತಾಯಿ ಇದ್ದಾಗನ ಎಲ್ಲ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಆಕೆ ಒಂದು ಜಾಗ ಕೊಡ್ಬೇಕು. ಈಗ ನಾವು ಏನೋ ಮಾಡಿದ್ರು ಅದರ ಆಸೆಗೆ ಮಾಡ್ತಾರೆ, ಇದ್ರ ಆಸೆಗೆ ಮಾಡ್ತಾರೆ ಅನ್ನಂಗೆ ಆತ. ನಾವು ನಮ್ಮ ತಾಯಿ ಮ್ಯಾಗ ಪ್ರೀತಿನ ಇದೀವಿ. ಆದ್ರೂ ಸ್ವಲ್ಪ ಬೇಜಾರು ನೋಡ್ರಿ. ಎಲ್ಲ ಬೆಡ್ ತೋರಿಸ್ಬಿಟ್ಟಿರ್ತಾಳೆ ನೋಡಿರಿ. ಇದೆಲ್ಲ ಬೆಡ್ ತೋರಿಸಿರ್ತಾಳೆ. ಎಲ್ಲ ಬೆಡ್ ತೆಗೆದು ಹೊರಗೆ ಹಾಕಿ, ಒಣಗಿ ಹಾಕಿ, ಬೆಡ್ಶೀಟ್ ಹಾಕಿ, ಸ್ನಾನ ಮಾಡಿಸಿ ನೋಡಿರಿ. ಸ್ನಾನ ಮಾಡಿಸಕ್ಕೆ ಹೋಗ್ಯಾನ. ಈಗ ಸ್ನಾನ ಮಾಡಿಸ್ಬೇಕು, ತಲೆ ಬಾಚಬೇಕು. ಅದಕ್ಕೆ ಕೈಕಾಲು ಗಟ್ಟಿದ್ದಾಗ ಒಬ್ರನ್ನ ಕೈ ಹಿಡಿಬೇಕು. ಏನು ರೀ, ರೊಕ್ಕ ಹೊಕ್ಕತಿ ಬರ್ತೈತಿ, ಜೀವನ ಮುಖ್ಯ ಐತಿ. ನಾವು ಆದರೂ ಮಾಡ್ಬೇಕಂತೀವಿ. ನಮ್ಮವ್ವ ಭಾಳ ಬೆರಿಕೆ ಅದಾಳ್ರಿ. ಮೊದಲು ನಮ್ಮ ಅಪ್ಪಂದು ನಡಿಗೊಟ್ಟಿಲ್ಲ, ನಮ್ಮ ಅಣ್ಣಂದು ನಡಿಗೊಟ್ಟಿಲ್ಲ, ನಮ್ಮ ತಮ್ಮಂದು ನಡಿಗೊಟ್ಟಿಲ್ಲ, ನಮ್ಮದು ನಡಿಗೊಟ್ಟಿಲ್ಲ. ಇಲ್ಲ, ನಾನು ಮುದ್ದಾಮ ಅಮ್ಮನ ಬಗ್ಗೆ ಹೇಳಬೇಕು. ಯಾಕಂದ್ರೆ ಎಲ್ಲರೂ ನಮಗೂ ಏಜ್ ಆಕತಿ. ಆದ್ರೆ ನಾ ಮಾತ್ರ ನನ್ನ ಜೋಡಿ ಕರಿಮಾರಿ ಜೋಡಿ ಇರೋದಿಲ್ಲ ರೀ. ಅಮ್ಮನ ಬಗ್ಗೆ ಹೇಳಕ್ಕೆ ಹಿಂದಾಗ ಹೇಳೋದಕ್ಕೆ ಭಾಳ ಐತಿ. ಅಷ್ಟು ಮುಗಿದಿಲ್ಲ ಪೂರ ಒಂದಿನ ಮಾಡಕ್ಕೆ. ನೀನು ಸಂಸಾರ ನೀನು ನೋಡ್ಕೋತಂಗಿ ಹೋಗ್ತಂಗಿ. ನಾನು ನನ್ನ ದೊಡ್ಡ ಮಗನ ಜೋಡಿ ಇರ್ತೇನೆ ರೀ. ಇವ ಅದಾನಲ್ರಿ ಕಾಳಕೃಷ್ಣನ್ ರೀ. ಇವ ಹೆಂಡತಿ ಜೊತೆನೂ ಇರ್ತಾನು, ಅತ್ತಿಗೆ ಜೊತೆಗೆ ಇರ್ತಾನು. ನಮ್ಮ ಜೋಡಿ ಯಾವಾಗ ಬರವ. ಅದಕ್ಕೆ ನನ್ನ ಮಗ ನನ್ನೊಬ್ಬಕ್ಕಿನ ನಮ್ಮವ್ವ ಅಂತಾನೆ. ಹುಡುಗಿಯರೇ ನೀವು ಮೊಬೈಲ್ದಾಗ ಬಂದುಬಿಟ್ರು ನೋಡು. ಸಾಲಿ ಟೈಮ್ ಆಗಿಲ್ಲ, ಆಯ್ತಾರ ಸುಟ್ಟಿ. ಅವ್ವ ಆಯ್ತಾರ ಸುಟ್ಟಿ ಆಡಕ್ಕೆ ಬರೀವತ್ತು ನಮ್ಮ ಆಯಿ ಜೋಡಿ
ಬಿಸ್ಕಿಟ್ ಕೊಡು ಅಯ್ಯ ತಂಗಿ ಅಕ್ಕಾಗಿ ಬಿಸ್ಕಿಟ್ ಕೊಡು. ಅದು ತಿಂದಿದ್ದಲ್ಲ ಅದ್ರಾನು ಕೊಡು ಎರಡೆರಡು ಕೊಡಮ್ಮ. ಅಯ್ಯೋಯಪ್ಪ ಜಿಬುಟಿ ಎರಡೆರಡು ಕೊಡು ಅಕ್ಕಾಗ. ನೋಡ್ರಿ ನನ್ನ ಮೊಮ್ಮಕ್ಕಳ ನಮ್ಮ ರಾಯನ ಕೊಡಂದ್ರೆ ಎರಡೆರಡು ಕೊಟ್ಬಿಡ್ತಿದ್ದ. ಈಕೆ ಒಂದಿಟ್ಟು ಜಿಬುಟ್ಟದ ಆಳಿಕೆ ಎರಡೆರಡು ಕೊಡು. ನೋಡ್ರಿ ಅಂದ್ರೆ ಶನಿಕದ ಹೆಂಗೆ ಕೊಡಾಕತ್ತ. ತಗೋ ಒಂದೊಂದು ಇನ್ನೊಂದು ಕೊಡು ಅಕ್ಕಾಗ ಮ್ಯಾಗ ಅಯ್ಯೋ ಮ್ಯಾಗಿನ ಒಂದಿಟ್ಟು ಹೋಗ್ಬರ್ತೀರಿ. ಒಂದಿಟ್ಟು ಇಲ್ಲಾಗನ ಇಲ್ಲಿಗೆ ಕಂಟಿನ್ಯೂ ಮಾಡ್ಬೇಕಂತೀನಿ. ಸ್ನೇಹಮ್ಮ ಲಾಗ ಬಂದ್ ಮಾಡೋದು ಹೆಂಗೆ ಹೇಳ್ಬಾ. ನೋಡಿ ಗೆಳತಿಯರಿ ನನ್ನ ಸೊಸಿ 3 ತಕ್ಕ ನಾ ಏನೂ ಮಾಡಬಾರ್ದು ಅಂದಿದ್ನಿ. ಅಂದರೂ ನಾಳೆ 20ಕ್ಕೆ 3 ಬೀಳ್ತೈತಿ. ನಾಷ್ಟ ಒಂದು ಮಾಡ್ತಾಳೆ, ಯಾಕಂದ್ರೆ ಈಕೆ ನಾಷ್ಟಕ್ಕೆ ಸೂಪರ್. ಎಲ್ಲ ಕ್ಲೀನ್ ಮಾಡಿದ ಮೇಲೆ ನಾಷ್ಟ ಮಾಡ್ತಾಳೆ ನೋಡ್ರಿ. ಕ್ಲೀನ್ ಮಾಡ್ಕೊಡ್ತಾರೆ. ಹಾಯ್ ಸುಬ್ಬಿ, ಬಾಯ್ ಕಣೆ, ಲವ್ ಯು ಕಣೆ, ಮಿಸ್ ಯು ಕಣೆ. ಇದನ್ನು ಎಲ್ಲರಿಗೂ ಹೇಳೋದು ನೋಡ್ರಿ. ಇಷ್ಟೊತ್ತಕ್ಕ ನಿಮ್ಗೆ ಮಹಾಶಿವರಾತ್ರಿದು ಹೇಳೀನಿ. ನಿನ್ನೆ ಅಪ್ಪಾಜಿ ರಾತ್ರಿ ಮಹಾಶಿವರಾತ್ರಿ ಉಪವಾಸ ಮಾಡ್ತಾನ ಅಂತ ತಿಳಿದೀನಿ ರೀ ನಾ. ಈಗ ಡನ್ ಮೆಣಸಿಕಾಯಿ ಬೇಕಂತ್ರಿ ಅವ್ರಿಗೆ. ನೋಡಿ ಡನ್ ಮೆಣಸಿಕಾಯಿ ನಿನ್ನ ರಾತ್ರಿ ಮಹಾಶಿವರಾತ್ರಿದ ಉಪ್ಪಿಟ್ಟು ನಾಷ್ಟ ಮಾಡಿಸ್ಕೊಂಡನ್ರಿ. ಏನು ಸ್ನೇಹ ಅದು ನೀ ಮಾಡಿಕೊಟ್ಟಲ್ಲ ಏನದು ಅಲ್ಲ ಸಾಬುದಾನಿದ ಬಗರ್. ನಾ ಏನು ತಿಳಿದ್ನಿ ನನ್ನ ಗಂಡ ಉಪವಾಸ ಇರ್ತಾನ, ನಾ ಮಾಡಿಸ್ಕೊಂಡು ತಿಂತಾನ ಅನ್ನಿ. ಈಗ ಎದ್ದೇಳಣ ನನಗೆ ಮೆಣಸಿಕಾಯಿ ರೊಟ್ಟಿ ಸಾರ ಮಾಡಂದ್ರು ನೋಡ್ರಿ. ಸಾರು ಮಾಡೀವಿ, ರೊಟ್ಟಿ ಮಾಡೀವಿ. ಇದನ್ನೆಲ್ಲ ಯಾಕೆ ಹೇಳ್ತೀರಮ್ಮ ಅಂದ್ರೆ ನಾ ಒಂದು ಆರ್ತಿದ್ದಾಗ ನಾನು ಲಾಗ್ ಮಾಡಿರ್ತೀನಿ. ಒಂದೇ ನಿಮಿಷ ತಡ್ರಿ ಕಟ್ ನೀರು ಹಾಕಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ನಾ ಅಡುಗೆ ಮಾಡೋದನ್ನು ನೀವು ಯಾರೂ ನೋಡಿಲ್ಲ. ನನ್ನ ಕೈಯಂದು ಯಾರೂ ತಿಂದಿಲ್ಲ. ನನ್ನ ಕೈಯಂದು ಒಂದು ಸತಿ ಅಡುಗೆ ತಿಂದ್ರೆ ಅಮ್ಮ ನೀವು ಅಡುಗೆ ಚಾನಲ್ನ ಮಾಡಿರಿ ಅಂತೀರಿ. ಯಾಕಂದ್ರೆ ನಾ ಮಸಾಲೆ ಖಾರದ ಬಗ್ಗೆ ಹೇಳಿದ್ದೆ ನಿಮ್ಗೆ. ನನ್ನ ಮಗಳದೊಂದು ಮಿಷನ್ ಐತಿ. ಆ ಮಿಷನ್ಯಾಗ ಖಾರ ಕುಡಿಸಿ ಅಲ್ಲಿಂದನೇ ನಿಮ್ಗೆ ಸೇಲ್ ಮಾಡಬೇಕು. ಅದು ಯಾವಾಗ ಬರ್ತೈತೆ ಟೈಮ್ ಅಂತೇಳಿ ಬಿಟ್ಟೀನಿ. ಯಾಕಂದ್ರೆ ಮಕ್ಕಳಿಗೆ ಅದನ್ನು ಕುಟ್ಟಿಸಿ ತಂದು ಸೇಲ್ ಮಾಡಿ ಅದಕ್ಕೆಲ್ಲ ಪ್ರಾಡಕ್ಟ್ ಮಾಡಿ ಅದಕ್ಕೆ ಲೇಬಲ್ ಮಾಡಿ ಕೊಡೋದು ಕೆಲಸ ಭಾಳ ಇರ್ತೈತೆ ಅವ್ರಿಗೆ. ಅದಕ್ಕೆ ಹಡದ ಮನೆ ಹಿಂಗಂತ ಬಿಟ್ಟಿನಿ ನೋಡ್ರಿ. ಇದನ್ನ ಏನಾರ ನೀವು ಒಬ್ರು ಯಾರಾರ ತಡ್ರಿ ಪೊಳಕಂತೈತಿ ನಾನು. ಇದನ್ನು ಯಾರು ಒಬ್ಬರ ನನ್ನ ಕೈಯಂದು ಪಲ್ಯ ತಿಂದ್ರೆ ಅಂದ್ರೆ ಅಮ್ಮ ಡೊಣ್ ಮೆಣ್ಸಿನ್ಕಾಯಿ ಮಾಡೋದು ಹೆಂಗೆ ರೀ ಅಂತ ನೀವು ಸಹಜಾಗಿ ಕೇಳ್ತೀರಿ. ಯಾರ್ದ ಫೋನ್ ಒಂದು ಬರಾಕ್ತೈತಿ ಕೇಳ್ತೀರಿ. ಯಾಕಂದ್ರೆ ನನ್ನ ಕೈಯಾನ ಅಡುಗೆನೇ ಅಷ್ಟು ರುಚಿ ಆಗುತ್ತೆ. ಯಾಕಂದ್ರೆ ಮೀನು ಖಾರ ಆಮೇಲೆ ಮಾಡ್ಬೇಕನ್ನೋ ಮನಸ್ಸು ಚೆಂದಾಗಿ ಪ್ರೀತಿಲಿ ಉಣಿಸ್ಬೇಕನ್ನೋ ಪ್ರೀತಿ ಇತ್ತಂದ್ರೆ ಎಲ್ಲ ಅಮೃತ ಆಗುತ್ತೆ. ಇದನ್ನೆಲ್ಲ ಯಾಕೆ ವಿಷಯ ಹೇಳಾಕತ್ತೀನಂದ್ರೆ ನಿನ್ನೆ ಯಜಮಾನ್ರನ್ನ ನಾ ಅಂತರೂ ಕಾಣಂಗಿಲ್ಲ, ಅವ್ರು ಕಾಣಿಸ್ತಾರೆ ಇಲ್ಲಿ. ನಿನ್ನೆ ಯಜಮಾನ್ರನ್ನ ದವಾಖಾನೆಗೆ ಕರ್ಕೊಂಡೋಗಿದ್ದೀವಿ ರೀ. ಅವ್ರದ್ದೊಂದು ಕಣ್ಣು ಏನಾಗೈತೆ ರೀ, ಏನಾಗೈತೆ ರೀ, ಕಣ್ಣಿಗೆ ಪರಿ ಬಂದೈತೆ ರೀ. ನಾನು ನನ್ನ ಗಂಡ 30 ವರ್ಷ ಸಂಸಾರ ಮಾಡೀವಿ. ಇವ್ರಿಗೆ ಊಟ ಏನು ತಿಂತಾರೋ, ಚಾ ಏನು ಕುಡಿತಾರೋ ನನಗಂತೀರಿ ಇವ್ರ ಮ್ಯಾಗ ಯಾಕೆ ಇಷ್ಟು ಪ್ರೀತಿ ಇದೀರಿ ಅಂತಿದ್ರು ಇವ್ರು ಊರಾಗ ಮಂದಿ. ಯಾಕಂದ್ರೆ ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರೋದಿಲ್ಲ. ಈ ಕಣ್ಣು ಆಪ್ರೇಷನ್ ಮಾಡಿಸಿಂದ ಆರಾಮ್ 1 ತಿಂಗಳು ಐಗಳಾಗಿದ್ದು ಬಿಡು ರೀ, ಇರೋನಿಲ್ಲ. ಅದಕ್ಕೆ ಅಪ್ಪಾಜಿಗೆ ನೋಡ್ರಿ ನಮ್ಮ ಅಣ್ಣ ಏನಂದ, ಏನವ ಇನ್ನು ಏಜ್ ಆಯ್ತು, ಅವ್ನ ಕಣ್ಣಿಗೆ ಪರಿ ಬಂತು, ಮತ್ತು ಇದಾಯ್ತು ಅದಾತೀನೇನು ಮಾವು ಗೊಗ್ಗಿನ ಆದ. ನಾನು ಗೊಗ್ಗಿ ಅಂದ್ರೆ ವೇಸ್ಟ್, ನಮ್ಮ ಕಡೆ ಗೊಗ್ಗಿ ಅಂತಾರೆ, ವೇಸ್ಟ್ ಆದ ನನ್ನ ಮಾವ ಅಂದ. ಅದಕ್ಕಿಲ್ಪ ನಾನು ನನ್ನ ಗಂಡ ಜಾತ್ರೆಯಾಗ ಕುಂತ ವ್ಯಾಪಾರ ಮಾಡಿದ್ಕೆ ನಮ್ಮ ಕಣ್ಣುಗಳ ಬಾದಾಗಿ ಧೂಳು ಬಿದ್ದ, ನನಗೂ ಕಣ್ಣು ಮಂಜು ಆಕೈತಿ. ಅದಕ್ಕೆ ನೋಡ್ರಿ ಎಲ್ಲ ಅಮ್ಮನ ಅನುಗ್ರಹ. ನನ್ನ ಗಂಡಗೆ ಆಪ್ರೇಷನ್ ಮಾಡ್ಕೊಂಡು 1 ತಿಂಗಳು ಆರೈಕೆ ಮಾಡುವಂಥ ಭಾವನೆ ನನಗೂ ಬರಲಿ, ಸಮಾಧಾನ ಅವ್ರಿಗೆ ಇರಲಿ, ದುಡ್ಡಿನ ಆದಾಯನೂ ಬೇಕು. ಯಾಕಂದ್ರೆ 1 ಲಕ್ಷ ರೂಪಾಯಿ ಖರ್ಚೈತೆ ಅಂತ ಅದಕ್ಕೆ ಇದನ್ನು ಲಾಗ್ ಮಾಡಿದ್ನಿ. ನಾನು ಕಾರದ್ದು ನಿಮ್ಗೆ ನಮ್ಮ ಮಗಳಂತಕ್ಕೆ ಹೋಗ್ತೀನಿ ರಬಕವಿಗೆ. ಅವ್ರದ್ದು ಮಿಷನ್ ಐತಿ. ಪಾಪಾಕಿಗೂ ಒಂದು ಇನ್ಸ್ಟಾಗ್ರಾಮ್ ಅಂದ್ರೆ ಏನು ತಿಳಿದಾರ್ರಿ ಎಲ್ಲರೂ, ವಿಡಿಯೋ ಮಾಡೋ ಹಾಕ್ತಾರೆ. ಇವ್ರಿಗೆ ಕೆಲಸ ಇಲ್ಲ ಅಂತ ತಿಳಿದಾರ. ಎಷ್ಟು ಟ್ರೆಂಡಿಂಗ್ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದನ್ನು ಯೂಸ್ ಮಾಡೋರಿಗೆ ಗೊತ್ತಾ. ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ. ಯಾಕಂದ್ರೆ ಎಲ್ಲ ನೋಡ್ರಿ ಈಗಂತರೂ ಏನು ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ನೋಡೇ ಮಾಡೋದು, ಏನು ಮಾಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ ಮಾಡೋದು. ಯಾಕಂದ್ರೆ ಒಬ್ರಿಗೆ ಗೊತ್ತಿರ್ತಿದ್ದಿಲ್ಲ. ಅದಕ್ಕೆ ಎಲ್ಲರಿಗೂ ಸ್ನೇಹ ಹೊಟ್ಟೆ ಪಾಪನ ತೋರಿಸೋದು ಬೇಡ. ಓಕೆ ಓಕೆ ಮುಗ್ಲಿ ತೋರಿಸಿದ್ದೀವಿ ನೋಡ್ರಿ. ಅತ್ತಿಗಳಾಗೋರು ಕುಡ್ಡಿ ನೋಡ್ರಿ ನನ್ನ ಮೊಮ್ಮಗಂದ. ಯವ್ವ ಇದನ್ನು ಇಲ್ಲಿಗೆಲ್ಲ ಕಂಟಿನ್ಯೂ ಮಾಡಿ 2 ಕುಡಿಸಿ ಹಾಕ್ತಿಲ್ಲ.
ಏನ್ರಿ ಏನ್ರಿ ಹೇಳ್ತೇನೆ. ಏನು ಇರಲಿ ರೀ ನಿಮ್ಮ ಮತ್ತೆ ಮಸ್ತ್ ಅಡುಗೆ ಮಾಡ್ಯಾರಿ ತುಂಬ ಊಟ ಮಾಡೋಣ್ರಿ. ಓಕೆ 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 ಬಾಯ್ 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 ಫ್ರೆಂಡ್ಸ್.